ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಕುಲಕರ್ಣಿ. ನಾಡಿನ ಸಮಸ್ತ ಜನತೆಗೆ ಏಷ್ಯನ್ ವಾಹಿನಿ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಾರ್ದಿಕ ಶುಭಾಶಯಗಳು. ಈ ವಾರ್ತೆಗಳ ವಿವರ. ಗಜೇಂದ್ರಗಡ ಬಳಿಯ ದಕ್ಷಿಣ ಕಾಶಿ ಪ್ರಸಿದ್ಧಿಯ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾಡಿನ ಅಸಂಖ್ಯಾತ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಗಜೇಂದ್ರಗಡ ಸಮೀಪದ ದಕ್ಷಿಣ ಕಾಶಿ ಪ್ರಸಿದ್ಧಿಯ ಐತಿಹಾಸಿಕ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದ ಪ್ರಯುಕ್ತ ನಾಡಿನ ನಾನಾ ಊರುಗಳ ಸಹಸ್ರಾರು ಭಕ್ತರು ಪುಷ್ಕರಣಿ ತೀರ್ಥದಲ್ಲಿ ಪುಣ್ಯಸ್ನಾನ ಮಾಡಿ ಪುನೀತರಾದರು. ಬೆಟ್ಟದ ಮೆಟ್ಟಲುಗಳನ್ನು ಏರಿ ಸ್ವಯಂಭೂ ಲಿಂಗ ಸ್ವರೂಪಿ ದೇವರ ದರ್ಶನ ಪಡೆದು ಪುನೀತರಾದರು. ಉತ್ತರಾಯಣ ಸಂಕ್ರಾಂತಿಯ ಮುಂಜಾನೆಯ ಹೊಂಗಿರಣಗಳು ಪಸರಿಸುತ್ತಿದ್ದಂತೆ ಸುತ್ತಲಿನ ಗ್ರಾಮಗಳ ಯುವಕರ ತಂಡಗಳು, ರೈತರು, ಕುಟುಂಬದ ಮಹಿಳೆಯರು, ಮಕ್ಕಳು, ಹಿರಿಯರು, ಪರ ಊರುಗಳ ಭಕ್ತರು ವಾಹನದಲ್ಲಿ ಆಗಮಿಸಿ ದೇವರ ವಿಶೇಷ ದರ್ಶನ ಆಶೀರ್ವಾದ ಪಡೆದರು. ನಮಸ್ಕಾರ ವೀಕ್ಷಕರೇ, ಮಕರ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾನ್ಯ ವೀಕ್ಷಕರೇ, ನಾವಿಂದು ದಕ್ಷಿಣ ಕಾಶಿ ಪ್ರಸಿದ್ಧಿಯ ಶ್ರೀ ಕಾಲಕಾಲೇಶ್ವರ ಸನ್ನಿಧಿಯೊಳಗೆ ನಿಂತ್ಕೊಂಡಿವಿ. ಇವತ್ತು ಸಂಕ್ರಮಣ ಹಬ್ಬದ ಪ್ರಯುಕ್ತ ನಾಡಿನ ಅಸಂಖ್ಯಾತ ಭಕ್ತರು ಈ ಶ್ರೀ ಕಾಲಕಾಲೇಶ್ವರ ದೇವರ ದರ್ಶನಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರೂ ಈಗ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಆ ಒಂದು ಹಿನ್ನೆಲೆಯಿಂದ ಇಂದು ಗಜೇಂದ್ರಗಡ ಈ ಬಳಿ ಇರ್ತಕ್ಕಂಥ ಈ ದಕ್ಷಿಣ ಕಾಶಿ ಪ್ರಸಿದ್ಧಿಯ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಯಾರ್ಯಾರು ಬಂದಿದ್ದಾರೆ, ಯಾವ ಊರಿಗೆ ಬಂದಿದ್ದಾರೆ ಎಂದು ಕೆಲವು ಮಕ್ಕಳು ಸಹಿತ ಬಂದಿದ್ದಾರೆ. ಅವರನ್ನು ಮಾತಾಡ್ಸೋಣ ಬನ್ನಿ. ನಮಸ್ಕಾರಮ್ಮ. ನಿನ್ನ ಹೆಸರೇನಮ್ಮ? ವೀಣಾ. ವೀಣಾ, ಯಾವ ಊರು ನಿಮ್ದು? ವೀಣಾ, ಮುಧೋಳ, ಯಲಬುರ್ಗಾ ತಾಲೂಕು ಮುಧೋಳ. ಅಲ್ಲಿಂದ ಬಂದಿರಿ? ಯಾರ್ಯಾರು ಬಂದಿರಿ? ಎಲ್ಲರೂ ನೀವು ಅಲ್ಲಿಂದ ಬಂದಿರಿ. ಓಕೆ, ಹೋಗಿ ಬಂದ್ರಿ, ದರ್ಶನ ತೊಗೊಂಡ್ಬಂದ್ರೆ ಏನು ಅನಿಸ್ತು? ಖುಷಿ ಅನಿಸ್ತಾ? ನಿನ್ನ ಹೆಸರಮ್ಮ? ಮನುಶ್ರೀ. ಮನುಶ್ರೀ, ನಿನ್ನ ಹೆಸರು? ಎಲ್ಲಿಂದ ಬಂದಿ? ಮುಧೋಳಿಂದ. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? 5ನೇ ಕ್ಲಾಸ್. 5ನೇ ಕ್ಲಾಸ್ ಓದ್ತಾ ಇದೆಯಾ. ನಿನ್ನ ಹೆಸರು? ಸುಮಾಯ. ಸುಮಾಯ. ಅಡ್ರೆಸ್? ತೋಳಗಲ್. ನಿನ್ನ ಹೆಸರೇನು? ನನ್ನ ಹೆಸರು ಪ್ರಣತಿ. ಎಷ್ಟನೇ ಕ್ಲಾಸ್ ಹೋಗ್ತಾ ಇದೆಯಾ ಪ್ರಣತಿ? 5ನೇ ಕ್ಲಾಸ್. ಹೆಸರೇನು? ವಿದ್ಯಾ. ಎಷ್ಟನೇ ಕ್ಲಾಸ್ ಹೋಗ್ತಾ ಇದೆಯಾ? 7th. ನಿಂದು ಮುಧೋಳನಾ? ಕಾಲಕಾಲೇಶ್ವರ ದರ್ಶನ ಆಯ್ತಾ? ತುಂಬಾ ಚೆನ್ನಾಗಾಯ್ತು. ಚಲೋ ಆಯ್ತಾ? ವೆರಿ ಗುಡ್. ತಮ್ದು ಯಾವ್ರಿಂದ ಬಂದಿದ್ದೀರಿ? ತಮ್ಮ ಹೆಸರು ಏನು ಕೇಳ್ಕೊಂಡು? ಹುಲ್ಕೋಟಿಂದ ಬಂದಿದೆ ಸರ್. ಹುಲ್ಕೋಟಿಂದ ಬಂದಿದೆ. ಅಡ್ರೆಸ್ ಎಂತಮ್ಮ? ಹೆಸರು? ನಡೂರ್ ಮಠ್ ಸರ್. ನಡೂರ್ ಮಠ್ ರೀ. ನಮ್ದು ಮನೆ ದೇವ್ರು ಸರ್. ಹೊಸ ವರ್ಷನ ನಮ್ಮ ಮನೆ ದೇವರಿಂದ ದರ್ಶನ ತಗೊಂಡು ಚಾಲೂ ಮಾಡೋಣ. ಮತ್ತು ಸಂಕ್ರಮಣದ ಪ್ರಯುಕ್ತವಾಗಿ ಇವತ್ತು ಮನೆ ದೇವರ ಆಶೀರ್ವಾದ ದರ್ಶನ ಆಶೀರ್ವಾದ ಪಡೆದು ಬಂದಿದೆ ಸರ್. ತಮ್ಮ ತಾವಮ್ಮ? ನಮ್ಮ ಹೆಸರು ರೂಪಾ ಅಂತ ಹೇಳಿ. ತಮ್ಮದು ಊರು? ಹುಲ್ಕೋಟಿ. ತಮ್ಮ ಹೆಸರು ಅಮ್ಮ? ಅಮ್ಮ ಹೇಳಿ. ರತ್ನ ನಡೂರ್ ಮಠ. ನೀವು ಹುಲ್ಕೋಟೆ ಒಳಗೆ ಇರ್ತಾರೆ? ನಾವು ಕುಂದಗೋಳ ತಾಲೂಕು ಬೆಡ್ತೂರು. ಓಕೆ. ಈಗ ಇರೋದಕ್ಕೆ ಹುಲ್ಕೋಟೆಗೆ. ಓಕೆ. ಅಲ್ಲಿಂದ ನೀವು ಬಸ್ಸಿಗೆ ಬಂದು ಬೆಳಗ್ಗೆ ಸಾರಿ ಬರ್ತಿರ್ತಾರೆ? ಇಲ್ಲ ರೀ, ಇದೇ ಫಸ್ಟ್ ಟೈಮ್ ಇದೇ ಮೊದಲೇ ಬಾರಿ. ಏನ್ ಅನಿಸ್ತದ ನಿಮಗೆ ಬಂದಿದ್ದು ನೋಡಿ? ಚಲೋ. ನಾವು ಈ ದರ್ಶನ ನೋಡಿ ಅಲ್ಲಿ ಹೋಗ್ಯಾವಿ, ಆದ್ರೆ ಇವಾಗ ನೋಡ್ಬೇಕು. ಇವಾಗ ಮೇಲೆ ಹೋಗಿ ನೋಡ್ಬೇಕು. ತಮ್ಮ ಹೆಸರು? ಕವಿತಾ ಹಿರೇಮಠ. ರೊಟ್ಟಿವಾಡ. ಇದೇ ಮೊದಲು ಬರ್ತಾ ಇದ್ರೆ? ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಾ? ಓಕೆ. ಈ ಗುಡ್ಡ ನೋಡಿದ್ರೆ ಏನು ಅನಿಸ್ತದೆ ನಿಮಗೆ? ಏಕಶಿಲಾ ಬೆಟ್ಟ ಅಂತಾರೆ. ಖುಷಿ ಅನಿಸ್ತದೆ. ನಿಮ್ಮ ಹೆಸರಮ್ಮ? ಲಕ್ಷ್ಮೀ ಹಿರೇಮಠ. ತಾವು ಏನ್ ಮಾಡ್ತಾ ಇದ್ರಿ? ನಾವು BBA ಮಾಡ್ತೀವಿ. BBA ಗದಗದೊಳಗೆ. ಓಕೆ. ಇದು ನೀವು ಮೊದಲೇ ಸರಿ ಬರ್ತಾ ಇದ್ರಲ್ಲ? ಈಗೆಲ್ಲ ನೋಡಿ ಏನು ಅನಿಸ್ತದೆ ಭಕ್ತ ಬರೋದು ಇದನ್ನೆಲ್ಲ ನೋಡಿ? ಚಲೋ ಐತೆ. ನಾವು ರಶ್ ಇರಾಕಿಲ್ಲ ಅಂದ್ವಿ ನೋಡಾದ್ರೂ ರಶ್ ಇರ್ತದೆ. ಇನ್ಮೇಲೆ ಇನ್ನೂ ಹೆಚ್ಚು ಜನಸಂಖ್ಯೆ ಬರ್ತಾ ಇದೆ. ಓಕೆ. ಎಲ್ಲರಿಗೂ ಒಳ್ಳೇದಾಗಲಿ ಮೇಡಮ್. ದರ್ಶನ ತೊಗೊಂಡು ಬನ್ನಿ. ಆಲ್ ದಿ ಬೆಸ್ಟ್ ಮೇಡಮ್. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿಗೆ ಈ ಸಂಕ್ರಮಣ ಹಬ್ಬದ ಪ್ರಯುಕ್ತ ನಾಡಿನ ಅಸಂಖ್ಯಾತ ಭಕ್ತರು ಇಲ್ಲಿಗೆ ತಮ್ಮ ಕುಲದೇವರೆಂದು ಆರಾಧಿಸುವ ಕುಲದೇವರನ್ನು ದರ್ಶನ ಪಡೆದು ಅಲ್ಲಿ ಕಾಯಿ ಒಡಿಸಿ ಪುನೀತರಾಗ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಇದೇ ರೀತಿ ಈ ಒಂದು ಸಂಕ್ರಮಣ ಹಬ್ಬ ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ತರಲೆಂದು ನಾವು ಏಷ್ಯನ್ ನ್ಯೂಸ್ ಆಶಿಸು. दुःख
विनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहं करुणाकरलिङ्गम् रावणदर्पविनाशनलिङ्गं तत्प्रणमामि सदा शिवलिङ्गम् सर्वसुगन्धिसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम् ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಹಾಗೂ ದೇವಸ್ಥಾನದ ಧರ್ಮದರ್ಶಿಗಳು ಸೇರಿದಂತೆ ಅಪಾರ ಭಕ್ತರು ತಮ್ಮ ಅಭಿಪ್ರಾಯ ಅನಿಸಿಕೆ ವ್ಯಕ್ತಪಡಿಸಿದರು. ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿಯ ದೇವಸ್ಥಾನ ವತಿಯಿಂದ ಶುಭಾಶಯಗಳು ಹೇಳ್ತೀನಿ. ಆಮೇಲೆ ಇವತ್ತೆಲ್ಲ ಸದ್ಭಕ್ತರು ಕಾಲಕಾಲೇಶ್ವರ ದರ್ಶನಕ್ಕೆ ಬರ್ತಾರೆ. ಅವ್ರಿಗೆಲ್ಲರಿಗೂ ಚಲೋ ಆಶೀರ್ವಾದ ಆಗಲಿ. ಆಮೇಲೆ ಈಗ ಎಲ್ಲ ರೈತರಿಗೆ ಮಳೆ ಬಳಿ ಚೆನ್ನಾಗಿ ಆಗಿ ಎಲ್ಲರಿಗೂ ಕಾಲಕಾಲೇಶ್ವರ ಆಶೀರ್ವಾದ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು. ಶ್ರೀ ಗುರುಭ್ಯೋ ನಮಃ. ಕಾಲರೂಪಕಲಯತಾಂ ಕಾಲಕಾಲೇಶ ಕಾರಣಂ ಕಾಲಾದತೀತ ಕಾಲಸ್ಥಾಂ ಕಾಲಾತ್ ಕಾಲ ನಮಸ್ತುತೆ. ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರಚಾರದೆ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭ ಶಂಭುವೆ ವಾಗರ್ತ ಇವ ಸಂಪೃಕ್ತ ವಾಗರ್ತ ಪ್ರತಿಪತ್ತೆ ಜಗತ ಪಿತರು ಒಂದೇ ಪಾರ್ವತಿ ಪರಮೇಶ್ವರ ಒಂದೇ. ಶ್ರೀ ಕಾಲಕಾಲೇಶ್ವರ ಮಹಾರಾಜ್ ಕಿ ಜೈ. ಈ ವರ್ಷವು ಮಕರ ಸಂಕ್ರಾಂತಿಯು 15ನೇ ತಾರೀಕಿನ ದಿವಸ ಬಂದಿದ್ದಾಗಿದೆ. ಮೊದಲೆಲ್ಲ ನಾವೆಲ್ಲ 14ನೇ ತಾರೀಕಿಗೆ ಮಾಡ್ತಿದ್ವಿ. ಅದು ವರ್ಷ ಗತಿಸ್ತಾ ಇದ್ದ ಹಾಗೆ 15ನೇ ತಾರೀಕಿನವರೆಗೂ ಬರ್ತಾ ಇದೆ ಒಂದೊಂದು ಸಾರಿ. ಈ ವರ್ಷದ ವಿಶೇಷ ಏನಂತಂದ್ರೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ವಿಶೇಷವಾದಂಥ ದಿನ. ಅದಕ್ಕೆ ಮಕರ ಸಂಕ್ರಾಂತಿ ಅಂತಲೇ ಹೆಸರು. ನಾಡಿನ ಸಮಸ್ತ ಜನತೆಯು ಇದನ್ನು ವಿಶೇಷವಾದಂಥ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ. ಎಳ್ಳು ಬೆಲ್ಲವನ್ನು ಕೊಡುವಂಥ ಸಂಪ್ರದಾಯ ಈ ಹಬ್ಬದಲ್ಲಿದೆ. ಯಾಕಂದರೆ ಇನ್ನು ಮುಂದೆ ಸೂರ್ಯನ ಒಂದು ಪ್ರಖರ ಜಾಸ್ತಿ ಆಗೋದ್ರಿಂದ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಸೂರ್ಯನ ಬರೋದರಿಂದ ಬಿಸಿಲಿನ ಪ್ರಖರತೆ ಜಾಸ್ತಿ ಆಗೋದ್ರಿಂದ ನಮ್ಮ ಆರೋಗ್ಯದ ಪ್ರಕಾರ ಆಯುರ್ವೇದಿಕದ ಪ್ರಕಾರ ಈ ಎಳ್ಳು ಬೆಲ್ಲವನ್ನು ಸೇವಿಸೋದರಿಂದ ನಮ್ಮ ಚರ್ಮದಲ್ಲಿ ಯಾವುದೇ ಥರ ತೊಂದರೆ ಬರುವುದಿಲ್ಲ, ಕಾಂತಿ ಇರ್ತದೆ. ಮತ್ತು ಸೂರ್ಯನ ಒಂದು ಪ್ರಖರವಾದ ಶಾಖವು ಸಹ ನಮ್ಮನ್ನು ತಗುಲುವುದಿಲ್ಲ ಅಂಥೇಳಿ ನಮ್ಮ ಪೂರ್ವಜರು ಭಾಳ ದಿವ್ಯ ಜ್ಞಾನಿಗಳು, ಭಾಳ ಪಂಡಿತರಿದ್ದರು. ಅವರೆಲ್ಲ ಮೊದಲೇ ಈ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತಾ ಬಂದರು. ಮೊನ್ನೆ ಎಳ್ಳ ಅಮಾವಾಸ್ಯೆ ಮಾಡಿದ್ವಿ, ಇವತ್ತು ಮಕರ ಸಂಕ್ರಾಂತಿ, ಮುಂದೆ ಮಾಘ ಮಾಸ ರಾಜಯೋಗ ಪ್ರಾರಂಭ ಆಗ್ತದೆ. ಹೀಗೆ ಪ್ರತಿ ತಿಂಗಳು ಒಂದೊಂದು ಹಬ್ಬವನ್ನು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಯಾವ ಆಧಾರದ ಮೇಲೆ ಅಂದ್ರೆ ನಮ್ಮ ಪ್ರಕೃತಿಯಲ್ಲಿ ನಡೆಯತಕ್ಕಂತಹ ಬದಲಾವಣೆಯ ಒಂದು ಆಧಾರದ ಮೇಲೆ ಅವರು ಎಲ್ಲ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಎಲ್ಲರೂ ಸೇರ್ಕೊಂಡು ಮಾಡಲಿ ಅಂಥೇಳಿ ಈ ಒಂದು ವಿಶೇಷವಾದಂಥ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ಏನು ಈ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನರಿಗೆ ಕಾಲಕಾಲೇಶ್ವರನ ಮುಖಾಂತರ ಎಲ್ಲ ಸದ್ಭಕ್ತರಿಗೂ ಮತ್ತು ನಾಡಿನ ಸಮಸ್ತ ಜನತೆಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ ಕಾಲರೂಪಕಲಯತಾಂ ಕಾಲಕಾಲೇಶ ಕಾರಣಂ ಕಾಲಾದತೀತ ಕಾಲಸ್ಥ ಕಾಲಕಾಲೇಶ್ವರ ನಮೋಸ್ತುತೆ. ಸುಗ್ಗಿ ಹಬ್ಬ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಏನು ಹೇಳ್ತೀವಿ. ಇವತ್ತಿನ ಈ ಸುಗ್ಗಿಯ ಹಬ್ಬ ಮಕರ ಸಂಕ್ರಾಂತಿಯ ವಿಶೇಷವಾಗಿ
ಶ್ರೀ ಕಾಲಕಾಲೇಶ್ವರದಲ್ಲಿ ಪುಷ್ಕರಣಿ ತೀರ್ಥದಲ್ಲಿ ಎಲ್ಲ ಭಕ್ತರು ಮಿಂದು ಶ್ರೀ ಕಾಲಕಾಲೇಶ್ವರನಿಗೆ ಎಳ್ಳು ಬೆಲ್ಲ ನೈವೇದ್ಯವನ್ನು ಅರ್ಪಣೆ ಮಾಡಿ ಎಳ್ಳು ಹೋಳಿಗೆ ಖಾದ್ಯಗಳನ್ನು ವಿಶೇಷ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಕಾಳು ಬದ್ನಿಕಾಯಿ ಪಲ್ಯ ಹೀಗೆ ಅನೇಕ ಪದಾರ್ಥಗಳನ್ನು ಮಾಡಿಕೊಂಡು ಕಾಲಕಾಲೇಶ್ವರಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿ ಆತನ ಸನ್ನಿಧಾನದಲ್ಲಿ ಎಲ್ಲರ ಜೊತೆ ಒಡಗೂಡಿ ಎಲ್ಲರೂ ಖುಷಿಯಿಂದ ಊಟವನ್ನು ಹಬ್ಬವನ್ನು ಆಚರಣೆ ಮಾಡಿ ಹೋಗ್ತಕ್ಕಂಥದ್ದು ಪ್ರತಿ ವರ್ಷ ಇಲ್ಲಿ ನಡೀತಾ ಬಂದಿದೆ. ಈ ವರ್ಷ ವಿಶೇಷವಾಗಿ ಬಹಳ ಜನ ಕಾಲಕಾಲೇಶ್ವರಕ್ಕೆ ಬಂದಾರ. ಆ ಕಾಲಕಾಲೇಶ್ವರನ ಆಶೀರ್ವಾದ ಸಮಸ್ತ ರೈತ ಸಂಕುಲದ ಮೇಲೆ ಇರಲಿ ಅಂಥೇಳಿ ನಾವು ಆಶಿಸ್ತೀವಿ. ರೈತನ ಮೊಗದಲ್ಲಿ ಒಂದು ನಗು ಬರಬೇಕು, ಆತನು ಬೆಳೆದಂಥ ಬೆಳೆಗೆ ಒಂದು ಬೆಲೆ ಬರಬೇಕು. ಆ ಕಾಲಕಾಲೇಶ್ವರನ ಆಶೀರ್ವಾದ ಸಮಸ್ತ ಎಲ್ಲರ ಮೇಲೂ ಇರಲಿ ಅಂಥೇಳಿ ನಾವು ಆಶೀರ್ವದಿಸ್ತೀವಿ. ಇಲ್ಲಿ ರೈತರಿಗೆ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಸುಣ್ಣ ಮತ್ತು ಸುರಮ ಹಚ್ಕೋತಾನೆ ಕಾಲಕಾಲೇಶ್ವರ. ಆ ಸುಣ್ಣ ಸುರಮ ಹಚ್ಚೋದು ನಾವು ಬೆಳೆ ಯಾವ ಥರ ಬೆಳಿತೀವಿ, ಯಾವ ಥರ ಬೆಳೆ ಬರ್ತಾವೆ ಅನ್ನೋದು ಅದೇ ಆಧಾರದ ಮೇಲೆ ರೈತರ ನಂಬಿಕೆ ಇರ್ತದೆ. ಹಾಗೆ ವರ್ಷದ ಮಳೆ ಬೆಳೆ ಬಗ್ಗೆ ಒಂದು ಮಾಡದಾಗ ನೀರು ಬರ್ತೈತಿ. ಆ ಮಾಡದಲ್ಲಿ ನೀರು ಯಾವ ಪ್ರಮಾಣವಾಗಿ ಹರಿತೈತಿ ಆ ಥರನಾಗಿ ಆ ಕಾಲಕಾಲೇಶ್ವರನ ಅನುಗ್ರಹದಿಂದ ಮಳೆ ಬೆಳೆ ಆಗ್ತವ ಅನ್ನುವಂಥ ಅಗಾಧವಾದ ಒಂದು ನಂಬಿಕೆ ಐತಿ. ಈ ದಿಶೆಯಲ್ಲಿ ಮಕರ ಸಂಕ್ರಮಣ ಎಲ್ಲರ ಬಾಳಲ್ಲಿ ಎಲ್ಲರ ಮೊಗದಲ್ಲಿ ಒಂದು ನಗುವನ್ನು ಮೂಡಿಸಲಿ. ಇಷ್ಟು ದಿನ ನಾವು ದಕ್ಷಿಣಾಯನದ ಒಂದು ಪರ್ವದಲ್ಲಿದ್ವಿ. ಈಗ ಉತ್ತರಾಯಣದ ಪುಣ್ಯ ಪರ್ವಕ್ಕೆ ಆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥ ಸುಸಂದರ್ಭ. ಇದಕ್ಕೆ ಮಕರ ಸಂಕ್ರಮಣ ಅಂತ ಕರೀತಾರೆ. ಇಲ್ಲಿಂದ ಮಾಗಿಯ ಚಳಿ ಮಾಯವಾಗುತ್ತಾ. ಇನ್ಮೇಲೆ ಏನಿದ್ರೂ ಬಿಸಿಲು ಜಾಸ್ತಿ ಆಗ್ತೈತಿ. ಆ ಉಷ್ಣ ಬಿಸಿಲು ಎಲ್ಲರಿಗೂ ಒಳಿತು. ಸೂರ್ಯನ ಕಿರಣಗಳು ಮಾನವನ ದೇಹಕ್ಕೆ ಅಷ್ಟು ಹಿತವನ್ನು ಕೊಡ್ತವ. ಉತ್ತರಾಯಣದ ಪುಣ್ಯ ದಿನ ಕೃಷಿಕರಿಗೆ ಮೊದಲ ಬೆಳೆಯನ್ನು ಬೆಳೆದು ಆ ದೇವರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದೇ ಮಕರ ಸಂಕ್ರಮಣ. ಈ ದಿನ ಮಾಡುವ ದಾನ ಬಹಳ ಮಹತ್ವದ್ದಾಗಿರುತ್ತೆ. ದಾನ ಮಾಡಿದ ನಂತರ ಎಳ್ಳೆಣ್ಣೆ ಸ್ನಾನ, ನದಿ ಸ್ನಾನ, ದಿನಪೂರ್ತಿ ಬಿಸಿಲಲ್ಲಿ ಜಾಸ್ತಿ ಇರೋದರಿಂದ ಶರೀರಕ್ಕೂ ಭಾಳ ಒಳ್ಳೆಯದಿರುತ್ತೆ. ಹೀಗೆ ಇಲ್ಲಿ ಈ ದಿನ ಗೋವಿಗೆ ಪೂಜೆ ಮಾಡೋದರಿಂದ ನವಧಾನ್ಯ, ವಸ್ತ್ರ, ಹಾಸಿಗೆ, ಲೋಹಗಳು, ತರಕಾರಿ ಹೀಗೆ ಶಕ್ತಾನುಸಾರ ತಾಂಬೂಲ, ದಕ್ಷಿಣೆ ಪೂಜ್ಯರಿಗೆ ದಾನವನ್ನು ಮಾಡೋದರಿಂದ ಉತ್ತಮ ಫಲಗಳು ಸಿಗ್ತವ ಅನ್ನುವಂಥದ್ದು ಶಾಸ್ತ್ರ ಹೇಳ್ತದೆ. ಇಲ್ಲಿ ಗುರುವರೆಣ್ಯರಿಗೆ ನಮಿಸುವಂಥದ್ದು, ಎಳ್ಳು ಬೆಲ್ಲವನ್ನು ಪ್ರೀತಿಯಿಂದ ಎಲ್ಲರಿಗೂ ಕೊಡುವಂಥದ್ದು ಇದು ಶಾಸ್ತ್ರಸಮ್ಮತವಾಗಿ ಸನಾತನ ಋಷಿ ಪರಂಪರೆಯಿಂದ ಬಂದಂಥ ಮಕರ ಸಂಕ್ರಮಣ ವಿಶೇಷವಾಗಿ ಈಗ ಎಲ್ಲರಲ್ಲಿಯೂ ಅಚ್ಚೊಳಿಯುವಂತೆ ಪ್ರತಿಯೊಬ್ಬರು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈಗ ನೋಡ್ರಿ, ನಾವು ಮಕರ ಸಂಕ್ರಮಣವನ್ನು ನಾವು ಜನವರಿ 14ಕ್ಕೆ ಆಚರಣೆ ಮಾಡ್ತಿದ್ವಿ. ಈಗ ಜನವರಿ 14 ಆಚರಣೆ ಮಾಡ್ತಕ್ಕಂಥದ್ದು ಜನವರಿ 15ಕ್ಕೆ ಬರ್ಲಿಕ್ಕತ್ತದ. ಯಾಕಂತಂದ್ರೆ ಸೂರ್ಯ ಒಂದು ತನ್ನ ಇದರೊಳಗೆ ಪಥದಲ್ಲಿ ಬದಲಾವಣೆಯನ್ನು ಕಾಣ್ತಾನೆ. ಪ್ರತಿ 72 ವರ್ಷಕ್ಕೊಮ್ಮೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಪ್ರತಿ 72 ವರ್ಷಕ್ಕೊಮ್ಮೆ ಒಂದು ದಿನಮಾನ ಮುಂದೆ ಹೋಗ್ತದೆ. ಮುಂದೆ 2080ನೇ ಇಸ್ವಿಗೆ ನಾವು ಜನವರಿ 16ನೇ ತಾರೀಕಿನ ದಿವಸ ಏನಪ್ಪ ಅಂದ್ರೆ ಮಕರ ಸಂಕ್ರಮಣವನ್ನು ಆಚರಣೆ ಮಾಡುವಂಥ ಕಾಲ ಬರ್ತದೆ. ಈಗ 2007 ಅಲ್ಲಿವರೆಗೆ ನಾವು ಏನು ಮಾಡ್ತಿದ್ವಿ ಅಂದ್ರೆ ಜನವರಿ 14ನ್ನು ನಾವು ಆಚರಣೆ ಮಾಡ್ತಿದ್ವಿ. ಅಲ್ಲಿಂದ ಇಲ್ಲಿವರೆಗೆ ನಾವು ಏನು ಮಾಡತ್ತೀವಿ ಅಂತಂದ್ರೆ ಜನವರಿ 15ನ್ನು ಆಚರಣೆ ಮಾಡಕತ್ತೀವಿ. 2080 ನಂತರ ಜನವರಿ 16 ಬರ್ತೈತಿ. ಏನಪ್ಪ ಜ್ಯೋತಿಷಿಗಳು ತಾವು ತಿಳಿದಂಗೆ ಬರೀತಾರೆ ಅನ್ನುವಂಥದ್ದು ತಪ್ಪು. ಆಕಾಶದಲ್ಲಿ ಸೂರ್ಯನ ಸುತ್ತ ಏನು 9 ಗ್ರಹಗಳು ತಾವು ಸುತ್ತುತ್ತಿರ್ತಾವ, ಆ ಒಂದು ಸನ್ನಿವೇಶದಲ್ಲಿ ಸೂರ್ಯನ ಗತಿ ಇಲ್ಲಿ ಬದಲಾವಣೆಯನ್ನು 72 ವರ್ಷಕ್ಕೊಮ್ಮೆ ಬದಲಾವಣೆಯನ್ನು ಕಾಣ್ತಿರ್ತಾವ. ಹಾಗಾಗಿ ನಾವು ಈ ವರ್ಷ ಜನವರಿ 15 ಮಕರ ಸಂಕ್ರಮಣ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಶ್ರೀ ಕಾಲಕಾಲೇಶ್ವರ
ಹಾಗೂ ಪ್ರಕೃತಿ ದೇವತೆ ಒಳಿತನ್ನು ಮಾಡಲಿ ಅಂತೇಳಿ ಹಾರೈಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಮಸ್ತರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀ ಕಾಲಕಾಲೇಶ್ವರನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಶಿವಂ ಭೂಯಾತ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತಪ್ಪ ಪುರ್ತಿಗೆರೆ ಅಂತೇಳಿ. ನನ್ನ ಊರು ಇಲ್ಲೇ ಪಕ್ಕದ ಮುರುಡಿ ಗಾಣದಾಳ ಅಂತೇಳಿ ಹುಣಗುಂದ ತಾಲೂಕು. ಇಲ್ಲಿ ಪ್ರತಿ ವರ್ಷ ನಾವು ಈ ಸಂದರ್ಭದಲ್ಲಿ ಕಾಲಕಾಲೇಶ್ವರನ ದರ್ಶನ ಪಡೆಯುತ್ತೇವೆ. ಕಾಲಕಾಲೇಶ್ವರ ಅಂದರೆ ಈಶ್ವರನ ಪ್ರತಿರೂಪವಾಗಿದ್ದು ಇದು ದಕ್ಷಿಣ ಕಾಶಿ ಅಂತಕ್ಕಂಥ ಹೆಸರನ್ನು ಪಡೆದುಕೊಂಡು ಭಾಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಸುತ್ತಮುತ್ತಲ ಒಂದು ಭಕ್ತರು ಬಂದು ಇಲ್ಲಿ ಸಾಕಷ್ಟು ಜನ ಇಲ್ಲಿ ಭೇಟಿ ಕೊಡ್ತಾರೆ. ಭೇಟಿ ಕೊಡೋದ್ರಿಂದ ಇಲ್ಲಿರ್ತಕ್ಕಂಥ ಅವರ ಬೇಡಿಕೆಗಳು ಈಡೇರ್ತಾವೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಇದು ದಕ್ಷಿಣ ಕಾಶಿ. ಇಲ್ಲಿ ಪ್ರತಿ ವರ್ಷ ಸಾಕಷ್ಟು ಸಾವಿರಾರು ಜನ ಈ ಸಂಕ್ರಮಣ ಸಂದರ್ಭದಲ್ಲಿ ಬರುತ್ತಾರೆ. ಹಾಗಾಗಿ ತಮ್ಮ ಬೇಡಿಕೆಯನ್ನು ಈಡೇರಿಸಲು ಒಂದು ಸುಸಂದರ್ಭ. ಹಾಗೆ ಇಂದು ಯಾವಾಗಲೂ ಕೂಡ ಹರಿತಕ್ಕಂಥ ಒಂದು ಜಲಧಾರೆ ಕೂಡ ಈ ಒಂದು ಕಾಲಕಾಲೇಶ್ವರನಲ್ಲಿದೆ. ಇದು ಪ್ರತಿ ವರ್ಷ ದವನದ ಹುಣ್ಣಿಮೆಗೆ ಜಾತ್ರೆ ಆಗ್ತದೆ. ಅಲ್ಲಿಯೂ ಕೂಡ ಸಾವಿರಾರು ಜನ ಭಕ್ತರು ಬಂದು ಸಾಕಷ್ಟು ವಿಜೃಂಭಣ ರೀತಿಯಲ್ಲಿ ಜಾತ್ರೆ ಆಚರಿಸ್ತಕ್ಕಂಥದ್ದು ಈ ದೇವರ ಒಂದು ಮಹಿಮೆಯಾಗಿದೆ ಅಂತಕ್ಕಂಥದ್ದು ಒಂದು ಪ್ರತೀತಿ. ಹೀಗಾಗಿ ಒಂದು ಎರಡು ಮಾತುಗಳನ್ನ ಹೇಳಲು ಅವಕಾಶ. ನಾಡಿನ ಸಮಸ್ತ ಜನತೆಗೆ ಈ ಸಂದರ್ಭದಲ್ಲಿ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಾನು ಪ್ರಕಾಶ್ ಮ್ಯಾಗೇರಿ ಅಂತಂದು ಗಜೇಂದ್ರಗಢದ ನಿವಾಸಿ. ಈ ನಮ್ಮ ಕ್ಷೇತ್ರದ ಗಜೇಂದ್ರಗಢ ತಾಲೂಕಿನ ಆರಾಧ್ಯ ದೈವನಾಗಿರ್ತಕ್ಕಂಥ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಶ್ರೀ ಕಾಲಕಾಲೇಶ್ವರನಲ್ಲಿ ಇವತ್ತು ಸಂಕ್ರಮಣದ ವಿಶೇಷ ಅಂಗವಾಗಿ ದರ್ಶನಕ್ಕೆ ಆಗಮಿಸಿದ್ದೇವೆ. ಇಲ್ಲಿ ಸಾವಿರಾರು ಭಕ್ತರು, ನಾವು ಕೂಡ ಭಕ್ತರಾಗಿ ಇಲ್ಲಿ ಬಂದು ಈ ಒಂದು ಈಜುಕೊಳದಲ್ಲಿ ಇವತ್ತು ಮಿಂದು ಇಲ್ಲಿ ಭಕ್ತ ಪರಾಕಾಷ್ಠತೆಯಿಂದ ನಾವು ದೇವರನ್ನು ಒಂದು ಪ್ರದರ್ಶನ ಮಾಡಿ ಇಲ್ಲಿ ಆ ಒಂದು ಏನಂದ್ರೆ ಸಂಕ್ರಾಂತಿಯ ಒಂದು ವಿಶೇಷ ದಿನದಂದು ದಕ್ಷಿಣ ಕಾಶಿಯಾಗಿರ್ತಕ್ಕಂಥ ಶ್ರೀ ಕಾಲಕಾಲೇಶ್ವರನ ಆಶೀರ್ವಾದ ಪಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ಇವತ್ತಿನ ದಿವಸ ಈ ಒಂದು ಸಾವಿರಾರು ಜನರಲ್ಲಿ ನಾವು ಕೂಡ ಇವತ್ತು ಬಂದು ದರ್ಶನವನ್ನು ಪಡೆದುಕೊಂಡಿದ್ದೇವೆ. ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಕಾಲಕಾಲೇಶ್ವರನು ಹಾಗೂ ಇವತ್ತಿನ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲರಿಗೂ ಶುಭ ಆಗಲಿ ಅಂತಕ್ಕಂಥ ಒಂದು ಆಶಯವನ್ನು ಕೋರ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾನು ತನುಶ್ರೀ ನಿಂಗಪ್ಪ ಜರಪ್ಪನವ್ರು ಮಾತಾಡೋದು. ಹುಬ್ಬಳ್ಳಿಯಿಂದ ಬಂದಿದ್ದೀವಿ. ನಾವು ಪ್ರತಿ ವರ್ಷವೂ ಈ ಸಂಕ್ರಮಣ ಹಬ್ಬವನ್ನು ಆಚರಿಸೋಕ್ಕೆ ಈ ಕಾಲಕಾಲೇಶ್ವರ ಸನ್ನಿಧಿಗೆ ಬಂದಿರ್ತೀವಿ. ಎಲ್ಲರಿಗೂ ಸಮಸ್ತ ಕನ್ನಡ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ಈ ಪುಣ್ಯಮಯವಾಗಿರ್ತಕ್ಕಂಥ ಯಾವ ಸಂಕ್ರಾಂತಿ, ಈ ಪುಣ್ಯಮಯವಾಗಿರ್ತಕ್ಕಂಥ ಸ್ಥಾನದ ಚರಿತ್ರೆಯನ್ನು ನಮ್ಮ ಅಜ್ಜನಾಗಿರ್ತಕ್ಕಂಥ ಉಮಾಪತಿ ಸ್ವಾಮಿ, ಮಡಿವಾಳ ಸ್ವಾಮಿ, ಹಿರೇಮಠ ಗುರುಸ್ಥಾನ, ಹಿರೇಮಠ ದಿಂಡೂರು ಇವರು ಕೂಡ ಈ ಪುಣ್ಯಮಯವಾಗಿರ್ತಕ್ಕಂಥ ಕಾಲಕಾಲೇಶ್ವರನ ದರ್ಶನವನ್ನು, ದರ್ಶನಾರ್ಥಿಗಳ ಬರ್ತಕ್ಕಂಥ ಮತ್ತು ದರ್ಶನದ ಸ್ಥಾನಗಳನ್ನು ವಿವರವಾಗಿ 1960ರಲ್ಲಿ ಇದರ ಚರಿತ್ರೆಯನ್ನು ಬರೆದಿದ್ದಾರೆ. ಈ ಪುಣ್ಯಮಯ ಚರಿತ್ರೆಗೆ ಸ್ಥಾನಕ್ಕೆ ನಾವು ನೀವುಗಳಲ್ಲಿ ಬಂದು ಆ ಪುಣ್ಯಮಯವಾಗಿರ್ತಕ್ಕಂಥ ದರ್ಶನವನ್ನು ಪಡೆದದ್ದಕ್ಕಾಗಿ ಧನ್ಯವಾದಗಳು. ಈ ನಾಡಿನ ಸಮಸ್ತ ಜನತೆಗೆ ಸುಖವನ್ನು ಕೊಟ್ಟು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಆ ಪುಣ್ಯಮಯವಾಗಿರ್ತಂಥ ಪರಮಾತ್ಮನ ಕಾಲಕಾಲೇಶ್ವರನ ಆಶೀರ್ವಾದ ಇರಲಿ ಅಂತೇಳಿ ಎರಡು ಮಾತುಗಳನ್ನು ಮುಗಿಸುತ್ತೆ. ಗಜೇಂದ್ರಗಢ ಸಮೀಪದ ದಕ್ಷಿಣ ಕಾಶಿ ಪ್ರಸಿದ್ಧಿಯ ಐತಿಹಾಸಿಕ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದ ಪ್ರಯುಕ್ತ ನಾಡಿನ ನಾನಾ ಊರುಗಳ ಸಹಸ್ರಾರು ಭಕ್ತರು ಪುಷ್ಕಳಿ ತೀರ್ಥದಲ್ಲಿ ಪುಣ್ಯಸ್ನಾನ ಮಾಡಿ ಪುನೀತರಾದರು. ಬೆಟ್ಟದ ಮೆಟ್ಟಲುಗಳನ್ನು ಏರಿ ಸ್ವಯಂಭೂ ಲಿಂಗ ಸ್ವರೂಪಿ ದೇವರ ದರ್ಶನ ಪಡೆದು ಪುನೀತರಾದರು. ಉತ್ತರಾಯಣ ಸಂಕ್ರಾಂತಿಯ ಮುಂಜಾನೆಯ ಹೊಂಗಿರಣಗಳು ಪಸರಿಸುತ್ತಿದ್ದಂತೆ ಸುತ್ತಲಿನ ಗ್ರಾಮಗಳ ಯುವಕರ ತಂಡಗಳು, ರೈತರು, ಕುಟುಂಬದ ಮಹಿಳೆಯರು, ಮಕ್ಕಳು, ಹಿರಿಯರು, ಪರ ಊರುಗಳ ಭಕ್ತರು ವಾಹನದಲ್ಲಿ ಆಗಮಿಸಿ ದೇವರ ವಿಶೇಷ ದರ್ಶನ ಆಶೀರ್ವಾದ ಪಡೆದರು. ಗಜೇಂದ್ರಗಢದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣ ಹಬ್ಬದ ಪ್ರಯುಕ್ತ ಮಕರ ಜ್ಯೋತಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ವರುಷಕ್ಕೆ ಒಮ್ಮೆ ದೇವರಿಗೆ ಇಡುವ ಒಡವೆಗಳು ಇರುವ ಪೆಟ್ಟಿಗೆಯು ಬರುವ ಆ ದೃಶ್ಯವನ್ನು ಕಾಣುವುದೇ ಭಾಗ್ಯ. 100 ಜನುಮಗಳು ತಂದಿರುವ ಪುಣ್ಯ. ಅಲಂಕಾರವೆಲ್ಲ ಮುಗಿದಾದ ಮೇಲೆ ಕರ್ಪೂರದಿಂದ ಬೆಳಗುವ
ಸಕ್ಕರೆ ಮೇವು ತಿನ್ನಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಕ್ರಮಣ ಹಬ್ಬವನ್ನು ಆಚರಿಸಿದರು. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ವಾರ್ತೆಗಾಗಿ ವೀಕ್ಷಿಸಿ SN ನ್ಯೂಸ್ ಗಜೇಂದ್ರಗಡ. ವಂದನೆಗಳು.